ಸಿಎಂ ಸಿದ್ದರಾಮಯ್ಯ ನೀಡಿದಂಥ ಅದೊಂದು ಸುಳಿವು ಹಸ್ತಪಡಿಯಲ್ಲಿ ಕ್ರಾಂತಿ ಗೀತೆ ಹಾಡುವಂತೆ ಮಾಡಿದೆ. 2.5 ವರ್ಷದ ಹೊಸ್ತಿಲಲ್ಲೇ ಸಂಪುಟ ಪುನರಚನೆಯ ಗುಸುಗುಸು ಸಂಚಲನ ಸೃಷ್ಟಿ ಮಾಡಿದೆ. ಹಾಲಿಯ ಸಚಿವರಿಗೆ ಟೆನ್ಷನ್ ಹೆಚ್ಚಿಸಿದ್ರೆ ಹೊಸಬರಲ್ಲಿ ಆಸೆ ಚಿಗುರೊಡೆಯೋ ರೀತಿ ಮಾಡಿದೆ. ಆದರೆ ನವೆಂಬರ್ ಕ್ರಾಂತಿಯನ್ನೇ ಸರ್ಕಾರದ ವಿರುದ್ಧ ಅಸ್ತ್ರ ಮಾಡಿಕೊಳ್ಳೋಕೆ ಕೇಸರಿ ಪಡೆ ದಲಿತ ಸಿಎಂ ಕಡ್ಡಿಯನ್ನ ಗೀರಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಹಳೆ ಮೊಳಗಿದೆ. ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಸುಳಿವು ಕೊಟ್ಟಿದ್ದು ಸಚಿವರಿಗೆ ಡಿನ್ನರ್ ಆಯೋಜನೆ ಮಾಡಿರೋದು ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ. ಇದರ ನಡುವೆ ಸಿದ್ದು ಬಣದ 3 ಸಚಿವರ ರಹಸ್ಯ ಸಭೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ರಾಂತಿಯ ಸದ್ದನ್ನ ಮತ್ತಷ್ಟು ಜೋರಾಗುವಂತೆ ಮಾಡಿದೆ. ಸಂಪುಟ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿಗಳನ್ನೇ ಕೇಳಬೇಕು. ಡಿನ್ನರ್ ಮೀಟಿಂಗ್ ಅಜೆಂಡಾ ಏನು ಇಲ್ಲ ಎಂದ ಗೃಹ ಸಚಿವರು. ಸಂಪುಟ ಸರ್ಜರಿಯ ಸುಳಿವು ನೀಡಿ ಸೋಮವಾರ ಎಲ್ಲ ಸಚಿವರಿಗೂ ಸಿಎಂ ಡಿನ್ನರ್ ಮೀಟಿಂಗ್ ಆಹ್ವಾನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದು ಬಣದ 3 ಸಚಿವರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್ ನಿನ್ನೆ ಬೆಳಗ್ಗೆ ದಿಢೀರ್ ರಹಸ್ಯ ಮಾತುಕತೆ ನಡೆಸಿದ್ದು ಕುತೂಹಲ ಹೆಚ್ಚಿಸಿದೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಅದೊಂದು ಕ್ಯಾಶುಯಲ್ ಮೀಟಿಂಗ್ ಅಷ್ಟೇ, ಡಿನ್ನರ್ ಮೀಟಿಂಗ್ ಕೂಡ ವಿಶೇಷತೆ ಏನೂ ಇಲ್ಲ, ಸಂಪುಟ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಅಂತ ಜಾರ್ಕೊಂಡ್ರು. ಇನ್ನು ಸಂತೋಷ್ ಲಾಡ್ ಕೂಡ ಮಂತ್ರಿಮಂಡಲ ವಿಸ್ತರಣೆ ಅಥವಾ ಪುನರ್ರಚನೆ ಸಹಜ ಪ್ರಕ್ರಿಯೆ, ಹೈ ನಾಯಕರೇ ತೀರ್ಮಾನಿಸುತ್ತಾರೆ ಎಂದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನ ಕೇಳಿ, ಅಥವಾ ಯಾರಾದ್ರೂ ತಗೊಳ್ತೀರಾ ಇಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಡಿನ್ನರ್ ಕರೆಯೋದಕ್ಕೆ ಏನು ವಿಶೇಷತೆ? ವಿಷಯ ಏನೂ ಇಲ್ಲಪ್ಪ, ನಾವು ಊಟ ಹಾಕ್ತಾರೆ, ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಯಾರು ಅಲ್ಲ, ಏನು ಚರ್ಚೆ? ಅಜೆಂಡಾ ಏನೂ ಇಲ್ಲ ರೀ, ಊಟ ಅದೇ ಅಜೆಂಡಾ. ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದ್ರ ಸಿಎಂ ಕಾನೂನು ಸಲಹೆಗಾರ. ಸಂಪುಟ ಪುನರ್ರಚನೆಯಾದ್ರೆ 12ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕಬಹುದು ಎಂಬ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇದರಿಂದ ಹೊಸಬರ ಮನದಲ್ಲಿ ಸಚಿವ ಸ್ಥಾನದ ಆಸೆ ಚಿಗುರಿದೆ. ಸಂಪುಟ ಪುನರ್ರಚನೆಯಾದ್ರೆ ಈ ಬಾರಿ ಕೊಡಗು ಜಿಲ್ಲೆಗೂ ಸ್ಥಾನ ಕೇಳ್ತೀವಿ ಅನ್ನೋ ಮೂಲಕ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಪರೋಕ್ಷವಾಗಿ ಮನದೊಳಗಿನ ಆಸೆ ಬಿಚ್ಚಿಟ್ಟಿದ್ದಾರೆ. ಕೊಡಿ ಅಂತ ಕೇಳ್ತೀವಲ್ಲ, ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು, ಆವಾಗೂ ಕೇಳಿದ್ವಿ, ಈಗಲೂ ಕೇಳ್ತೀವಿ. ಪುನರ್ರಚನೆ ಪ್ರಾರಂಭವಾಗದೆ ಕೇಳಬಾರ್ದಲ್ಲ. ಪುನರ್ರಚನೆ ಪ್ರಕ್ರಿಯೆ ಪ್ರಾರಂಭವಾದಾಗ ಕೇಳ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲಿದ್ದಾರೆ, ಅವರು ಕೇಳಬೇಕು. ಕಮಲ ಪಡೆಗೆ ಅಸ್ತ್ರವಾದ ಕಾಂಗ್ರೆಸ್ ನವೆಂಬರ್ ಕ್ರಾಂತಿ. ಸಿಎಂ ಸಿದ್ದು ನಡೆಯಿಂದ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಕ್ಷಣ ಕ್ಷಣಕ್ಕೂ ಜೋರಾಗ್ತಿದೆ. ಆದ್ರೆ ಬಿಜೆಪಿಗೆ ಇದೇ ಅಸ್ತ್ರ. ಸಿದ್ದು ಬಣದ ಆಪ್ತ ಸಚಿವರು ನಡೆಸಿದ ರಹಸ್ಯ ಸಭೆಗೆ ದಲಿತ ಸಿಎಂ ಚರ್ಚೆಯ ಲೇಪನ ಮಾಡೋ ಮೂಲಕ ಛಲವಾದಿ ನಾರಾಯಣಸ್ವಾಮಿ ಕ್ರಾಂತಿ ಕಿಡಿ ಜೋರಾಗೋಕೆ ತುಪ್ಪ ಸುರಿದಿದ್ದಾರೆ. ಸಿದ್ದರಾಮಯ್ಯನವರು ಪರಮೇಶ್ ಅವರನ್ನ ಮುಂದೆ ಇಟ್ಟು ತರಬೇಕು ಅಂತೇಳಿ ಏನಾದರೂ ಯೋಚನೆ ಮಾಡಿದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಈಗಾಗಲೇ ಜನರ ಮನಸ್ಸಿನಲ್ಲಿ ಬರ್ತಿದೆ. ಒಟ್ಟಾರೆ ಈ ನವೆಂಬರ್ ಕ್ರಾಂತಿ ಜೊತೆಗೆ ಡಿನ್ನರ್ ಮೀಟಿಂಗ್ ಇವೆರಡಕ್ಕೂ ನಿಕಟ ಸಂಬಂಧಗಳಿದೆ. ಬಹುಶಃ ಇದರಲ್ಲಿ ಯಾವುದೋ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಅಂತಕ್ಕಂಥದ್ದು ಜನರ ಅನಿಸಿಕೆಯಾಗಿದೆ. ಯಾರ್ಯಾರ ಅನಿಸಿಕೆ ಅದು ಏನೇನಿದ್ಯೋ, ಆದ್ರೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಸುಳಿವು ಸಂಚಲನವನ್ನೇ ಸೃಷ್ಟಿಸಿದೆ. ಈ ಎಲ್ಲ ಗೊಂದಲಕ್ಕೂ ಮುಂದಿನ ತಿಂಗಳು ಉತ್ತರ ಸಿಗುತ್ತಾ? ಕಾದ್ ನೋಡೋಣ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.